ಪರಾಶಕ್ತಿ ಅಮ್ಮ ಕಥೆ. ಪರಾಶಕ್ತಿ ಅಮ್ಮ ಯಾರು? ಪರಾಶಕ್ತಿ ಅಮ್ಮ ದಿವ್ಯ ತಾಯಿ ಅಥವಾ ಶಕ್ತಿ ಸ್ವರೂಪಿಣಿ ಎಂದು ಭಕ್ತರು ನಂಬುವ ಮಹಾದೇವಿಯ ರೂಪವಲ್ಲದೆ ತಾವು ಮಾನವ ರೂಪದಲ್ಲಿ ಭೂಮಿಗೆ ಬಂದ ಶಕ್ತಿಯ ಅವತಾರ ಎನ್ನಲಾಗುತ್ತದೆ. ಅಮ್ಮ ತಮ್ಮ ಜೀವನವನ್ನು ಮಾನವತೆಗೆ ಸೇವೆ ಮಾಡುವುದು, ಆಧ್ಯಾತ್ಮಿಕ ಪ್ರಜ್ಞೆ ಹೆಚ್ಚಿಸುವುದು ಮತ್ತು ಭಕ್ತರಿಗೆ ಕಷ್ಟಗಳಲ್ಲಿ ಧೈರ್ಯ, ಶಾಂತಿ ನೀಡುವುದು ಎಂಬ ಗುರಿಯೊಂದಿಗೆ ಮುಡಿಪಾಗಿಟ್ಟಿದ್ದಾರೆ. ಅಮ್ಮ ಅವರ ಹುಟ್ಟು. ಪರಾಶಕ್ತಿ ಅಮ್ಮ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕಾಂಚೀಪುರಂ ಸಮೀಪದ ಸ್ಥಳದಲ್ಲಿ ಜನಿಸಿದರು ಎಂದು ಹಲವರು ನಂಬಿದ್ದಾರೆ. ಕಂದದ ಮಗು ಇದ್ದಾಗಲೇ ಅಮ್ಮ ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾಗಿದ್ದಳು. ಅಮ್ಮಗೆ ಸುತ್ತಲಿನ ಎಲ್ಲ ಜೀವಿಗಳ ಮೇಲೂ ಅಪಾರ ಪ್ರೀತಿ ಮತ್ತು ಔದಾರ್ಯ ಇತ್ತು. ಭಗವಂತನ ಕುರಿತು ಪೂಜಾ ಭಕ್ತಿಯು ಅವರು ತುಂಬಾ ಸಣ್ಣವನಾಗಿಯೇ ಆರಂಭವಾಯಿತು. ಅಮ್ಮ ಅವರ ದಿವ್ಯ ಚಟುವಟಿಕೆಗಳು. ಅಮ್ಮ ತಮ್ಮ 16ನೇ ವಯಸ್ಸಿನಲ್ಲಿ ದಿವ್ಯ ಅನುಭವಗಳನ್ನು ಹೊಂದಿದರು. ಅವರು ಧ್ಯಾನದಲ್ಲಿ ಪರಮಶಕ್ತಿಯನ್ನು ಅನುಭವಿಸುತ್ತಾ ಭಕ್ತರಿಗೆ ಆಶೀರ್ವಾದ ನೀಡಲು ಪ್ರಾರಂಭಿಸಿದರು. ಅವಧಿಯಲ್ಲಿ ಅನೇಕ ರೋಗಿಗಳನ್ನು ಚಿಕಿತ್ಸೆ ನೀಡಿದ್ದು, ಮನಸ್ಸು ಮತ್ತು ದೇಹಕ್ಕೆ ಶಾಂತಿ ನೀಡುವ ಮೂಲಕ ಹೆಸರುವಾಸಿಯಾದರು. ಅಮ್ಮ ಅವರಿಗೆ ಶಿಷ್ಯರು ಅಮ್ಮ ಎಂದು ಕರೆಯಲು ಪ್ರಾರಂಭಿಸಿದರು, ಏಕೆಂದರೆ ಅವರು ತಾಯಿಯ ಪ್ರೀತಿಯನ್ನು ಎಲ್ಲರಿಗೂ ನೀಡುತ್ತಿದ್ದರು. ಪರಾಶಕ್ತಿ ಪೀಠ ಸ್ಥಾಪನೆ. ಅಮ್ಮ ತಮಿಳುನಾಡಿನ ಮೇಳಮರುವತ್ತೂರು ಎಂಬ ಗ್ರಾಮದಲ್ಲಿ ಪರಾಶಕ್ತಿ ಪೀಠವನ್ನು ಸ್ಥಾಪಿಸಿದರು. ಈ ಪೀಠದಲ್ಲಿ ದಿನನಿತ್ಯ ಧ್ಯಾನ, ಹೋಮ, ಪೂಜಾ ಹಾಗೂ ಉಚಿತ ಅನ್ನದಾನ ನಡೆಯುತ್ತದೆ. ಸಾವಿರಾರು ಜನ ಭಕ್ತರು ದೈನಂದಿನವಾಗಿ ಅಲ್ಲಿಗೆ ಬಂದು ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಅಮ್ಮ ಅವರ ಸಂದೇಶ. ಪರಾಶಕ್ತಿ ಅಮ್ಮ ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತಾರೆ. ಅವರ ಪ್ರಚಾರದಲ್ಲಿಯೇ ಎಲ್ಲಾ ಧರ್ಮ ಒಂದೇ, ಪ್ರೀತಿ, ಶಾಂತಿ, ಸೇವೆ ಎಂಬ ಸಂದೇಶ ಮುಖ್ಯವಾಗಿದೆ. ಅಮ್ಮ ಭಕ್ತರಲ್ಲಿ ನಿಸ್ವಾರ್ಥತೆ, ದಯೆ, ತ್ಯಾಗ, ಧ್ಯಾನ ಮತ್ತು ಆತ್ಮಬೋಧನೆಗೆ ಪ್ರೋತ್ಸಾಹಿಸುತ್ತಾರೆ. ಮುಗಿಯುವ ಮಾತು. ಪರಾಶಕ್ತಿ ಅಮ್ಮ ಒಂದು ಶ್ರದ್ಧೆ ಮತ್ತು ಭಕ್ತಿಯ ಆಧಾರವಾಗಿರುವ ಶಕ್ತಿ. ಅವರ ಜೀವನವು ದೈವಿಕತೆ ಮತ್ತು ಮಾನವತೆಯ ಮಿಶ್ರಣ. ಅವರು ನಮಗೆ ಹೇಳುವ ವಿಷಯ ಎಂತಹ ಶಕ್ತಿಯೂ ಹೊರಗಿಲ್ಲ, ನಮ್ಮೊಳಗೆಯೇ ಇದೆ. ನಾವು ಧ್ಯಾನ, ಭಕ್ತಿ ಮತ್ತು ಸೇವೆ ಮೂಲಕ ಆ ಶಕ್ತಿಯನ್ನು ಪ್ರಜ್ವಲಿಸಬೇಕು.